ಹಾಯ್ ಹಲೋ ನಮಸ್ಕಾರ. ಮೂಕನಾಯಕ ಟಿವಿಗೆ ಸ್ವಾಗತ. ಬಣಟ್ಟಿಯಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಹೆಂಡತಿಯ ಬೇಸರಕ್ಕೆ ಮನನೊಂದ ಗಂಡ ವಿಷ ಸೇವನೆ ಆತ್ಮಹತ್ಯೆ ಯತ್ನಿಸಿದ ಘಟನೆ ಜರುಗಿದೆ. ರಬಕೈ ಬಣಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ಇಕೂಬ್ ದೊಡ್ಡಮನಿ ಉರ್ಫ್ ಮಾದರ್ 35 ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ನ್ಯಾಯಾಲಯದಲ್ಲಿ ವಿಷ ಸೇವಿಸಿದ್ದಾನೆ. ಗಂಡ ಇಕೂಬ್ ಮತ್ತು ಹೆಂಡತಿ ಮಲಾಶ್ರೀ ಇಬ್ಬರ ನಡುವೆ ಪ್ರತಿನಿತ್ಯ ಜಗಳವಾಡುತ್ತಿದ್ದು, ಗ್ರಾಮದ ಹಿರಿಯರು ನ್ಯಾಯ ಪಂಚಾಯಿತಿಯನ್ನು ಮಾಡಿದರೂ ಸಹ ಇಬ್ಬರ ನಡುವೆ ಕಲಕಲ ನಡೆಯಿತು. ಕಳೆದ 9 ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹೆಂಡತಿ ಮಲಾಶ್ರೀ ಜೀವನ ನಿರ್ವಹಣೆ ಕುರಿತು ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದು ಎಂದು ತಿಳಿದು ಬಂದಿದೆ. 2 ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಜಗಳವಾಗಿದ್ದು, ಹೆಂಡತಿಯಿಂದ ಬೇಸರಗೊಂಡ ನ್ಯಾಯಾಲಯದ ಆವರಣದಲ್ಲಿ ವಿಷ ಸೇವನೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇಕೂಬ್ ದೊಡ್ಡಮನಿ ವ್ಯಕ್ತಿಯನ್ನು ಜಮಖಂಡಿ ಉಪವಿಭಾಗ ಆಸ್ಪತ್ರೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಇನ್ನು ನಿಖರವಾಗಿ ಮಾಹಿತಿ ತಿಳಿದು ಬರುವುದಿಲ್ಲ. ಆ ನಂತರ ಕೋರ್ಟ್ಗೆ ಹಾಕಿದ ಬಳಿಕ ಏನಂತ್ರಿ ಅವ್ರ ತಾರೀಖು ಆದ ಇದು ಮಾಡಿ 6 ಪರಮನವಿಂದ ಮಾಡ್ಕೊಂಡು ಹಾಂ ರೀ ನಾವು ಕೈಕಾಲು ಬಿದ್ದು ರೀ. ಮತ್ತು ಅವ್ರ ಹೆಣ್ಮಕ್ಳದು ರೀ, ಅವ್ರ ಅತ್ತಿಯವ್ರು ಆಯ್ತು, ಹೆಣ್ಮಗಳು ಆಯ್ತು. ಅವ್ರ ಹಳಂಗಳು ಯಾರು ರೀ? ಎಷ್ಟು ವರ್ಷ ಆಯ್ತು ಮದುವೆ ಆಗಿದ್ದು? ಮದುವೆ ಭಾಳ ವರ್ಷ ಆಯ್ತು ರೀ. 2 ಹುಡುಗರು ಅದಾವ ರೀ. ಮತ್ತು ನಮ್ಮ ಹೆಣ್ಮಕ್ಳು ಅಲ್ಲಿ ಅವ್ರನ್ನ ರೀ, ಆಕಿನೂ ಅಲ್ಲಿಕಿನ. ಏನು ಯಾವ ವಿಷಯಕ್ಕೆ ಜಗಾಡ್ತಿದ್ರಿ? ಏನು ನಮ್ಗೆ ಗೊತ್ತಿಲ್ಲ ರೀ. ಅವ್ರು ನಾವು ಬ್ಯಾರೆ ಹಾಕೊಂಡ್ರಿ ಅವರು ಬ್ಯಾರೆ ಅದಾರ, ಬ್ಯಾರೆ ಯಾರಪ್ಪ ತಂದಿವಿ, ಬ್ಯಾರೆ ಇದ್ರಿ. ಆ ನಂತರನೂ ಸ್ವಲ್ಪ ಹಂಗೆ ಬಂದ್ರಿ, ಜಗಳಾಡಿಕೆಸಿಂದ ಇದು ಮಾಡಿರಿ. ಆ ನಂತರ ಏನತ್ರಿ, ಒಟ್ಟು ಜಗಳಾಡ್ಕೊತ ಬಂದು ಕಂಪ್ಲೀಟ್ ಆತ್ರಿ. ಕಂಪ್ಲೀಟ್ ಆದ ಬಳಕನು ಏನತ್ರಿ, ಇವ್ರು ಹಿಂಗೆ ನ್ಯಾಯ ಮಾಡ್ಕೊತ ಬಂದು ನ್ಯಾಯ ಆದ ಬಳಕನು ಟ್ಯೂಷನ್ಗೆ ಹೋತ್ರಿ. ಟ್ಯೂಷನ್ಗೆ ಹೋದ ಬಳಕನು ನೀವು ಕಾಗದ ಮಾಡ್ಕೋತನ ಅಂತಂದ್ರಿ ಅವರು. ಕಾಗದ ಮಾಡ್ಕೋತ್ರಿ, ಮಾಡ್ಕೋರಿಪ್ಪ ಅಂತಂದ್ರೆ ಅಂದ ಬಳಕ ಏನಂತ್ರಿ, ಅವ್ರು ಕಾಗದ ಅನ್ನೋಕಿತನ ಏನಂತ್ರಿ ಹೊಡಮಳಿ ಅಂತ ಕೋರ್ಟ್ಗೆ ಹಾಕೊಂಡು ಕೂತ್ರಿ. ಅವ್ರು ಅವ್ನು 40,000 ರೂಪಾಯಿ ಆಸ್ತಿ ಇದನ್ನು ಪೇಮೆಂಟ್ ಬರತ್ರಿ, ನಮ್ಗೆ ಅರ್ಧ ಪಾಲು ಬೇಕಾತ್ರಿ ತಂದು. ಅವ್ಗೆ ಆಸ್ತಿ ತೋರಿಸ್ಕೊಡ್ರಲಿ ಅವ್ರು ಇದನ್ನು ಪೇಮೆಂಟ್ ರೀ ಅವ್ರು ಹಾಕಿದ್ದ. ಅದನ್ನ ಒಂದು ನಾವು ಕೇಳ್ತೀವಿ ನ್ಯಾಯ ಪ್ರಕಾರ. ಈ ಕೋರ್ಟಿಗೆ ಕೇಸ್ ಮಾಡಿ ಎಷ್ಟು ವರ್ಷ ಆಗ್ತಿದ್ರಿ? ಯಾವಾಗ ಅದು ಕೊಡ್ತೀವಿ? ಈ ಮಾನ್ಯ ರೀ ಇದು ಮಾನ್ಯ ಅಂದರೆ ಎಷ್ಟು? ಒಂದು 1.5 ತಿಂಗಳು ಆತು ರೀ ಕೇಸ್ ಮಾಡಿ. ಹಾಂ ರೀ, ಒಟ್ಟು ಒಂದು 1.5 ತಿಂಗಳು ಆತು ನೋಡಿ. ಈಗ ನಿಮ್ಗೆ ಗೊತ್ತೈತೆ ಕೇಸ್ ಮಾಡಿದ್ರು? ಹಾಂ ರೀ, ಗೊತ್ತೈತೆ. ಇಲ್ಲ ರೀ, ಅವ್ರು ಇವು ಮೊದಲು ಕಂಪ್ಲೀಟ್ ಮಾಡಿದ್ರೆ ಸ್ಟೇಷನ್ದಾಗ ಅಂತ ನಾವು ಕಾಗದ ಮಾಡ್ಕೊತೇವೆ ಅಂದ್ರಿ. ಅವ್ರು ಕಾಗದ ಮಾಡ್ಕೊಂಡು ಒಂದು ಬಳಕ ಅಂತೆ ಹೊಡಮಳಿ ಅವ್ರಿಗೆ ಗೊತ್ತಿಲ್ದಾನೆ ಅಂತೆ ನಮಗೆ ನೋಟಿಸ್ ಬತ್ರಿ. ಅದು ಅವ್ನು ತಿಂಗಳ 40,000 ರೂಪಾಯಿ ಪಗಾರ ಹತ್ರಿ, ಅವ್ನು ನಮ್ಗೆ ಅರ್ಧ ಬೇಕತ್ತನು. ಅವ್ನು ಬರೋದು ಹೋಯ್ಕಲ್ ರೀ ಅಂಥವ್ರಿ. ಅವ್ನು ನಾವು ಇದನ್ನು ಯಾಕೆ ಕೇಳ್ತೀವಿ ರೀ? ಹಾಂ ರೀ, ಯಾವ ಸಾತ್ರ ಸತಾನ್ ರೀ, ನಾವು ಬಿಡೋದಿಲ್ಲ ರೀ. ಮತ್ತು ಅವ್ರನ್ನ ಇದ್ರ ಮೇಲೆ ಏನಾಗುತ್ತೆ ಅವರು ಏನಾಗಿತ್ತು? ನಾವು ಜಗದಾಳದವ್ರಿ ನಿಲ್ವ ಶೆಟ್ಟಪ್ಪ ದೊಡ್ಡಮನಿ ರೀ. ಅವ್ ಮಗ ರೀ ಆಕೆ ಸೊಸಿ ರೀ. ನಿಮ್ಮ ಮಗನ ಹೆಸರು ಏನು? ಯಾಕೋಬ್ ರೀ. ಯಾಕೋಬ್ ಮಲಾಶ್ರೀ ದೊಡ್ಡಮನಿ ರೀ. ಆಕೆ ತೋರ್ ಮನಿ ಹಳಂಗಳ್ರಿ. ಅವ ಜಗಳ ಬ್ಯಾರೆ ಹಾಕನ್ ಅಂತಂದು ಬ್ಯಾರೆ ಆದಳ್ರಿ. ಬ್ಯಾರೆ ಆದ ನಂತರ ರೀ 1-2 ವರ್ಷ ಅಟ್ಟ ಚಲೋ ಆದಳ್ರಿ. ಯವು ಹಿಂಗ ಮತ್ತ ಬ್ಯಾರೆ ಆಗಾಕತ್ತ ಅಕ್ಕನ ಅಂತಾಳ. ಹೆಂಗ್ ಮಾಡೋದು? ಗಂಡ ಎಂತ ಚಲೋ ಅದಾರಪ್ಪ, 2 ಗಂಡು ಮಕ್ಳದಾವು, ಬ್ಯಾರೆ ಇದ್ರ ಈರ್ರಿ ಅಂತಂದು ರೀ. ಅಂದ್ ಕೂಡಲೇ ರೀ 2 ವರ್ಷ ಅಟ್ಟ ಚಲೋ ಅದಾಳ್ರಿ. ಜಗಳ ಮಾಡಿ ಹೋಗುದ್ರಿ ಬರುದ್ರಿ, ಜಗಳ ಮಾಡಿ ಹೋಗುದ್ರಿ ಬರುದು. ಅವ್ರು ಏನು ಉಸಾಬ್ರಿ ಮಾಡ್ತಿರ್ಕಿಲ್ಲ ರೀ. ನಮ್ಮನ್ನು 2-3-4 ಸಲ ಬಂದ್ ಬಿಡದ್ರಿ. ಅವ್ರು ಬಂದ್ರು ಮಾರ್ಚ್ 2 ತಾರೀಕು ರೀ ನಾವು ಕೆಲ್ಸಕ್ಕೆ ಹೋಗಿದ್ವಿ ರೀ. ಅವಕಿನ ಮಗಾನು ಕೆಲ್ಸಕ್ಕೆ ಹೋಗ್ಯಾನ್ರಿ. ಫೋನ್ ಮಾತಾಡ್ತಿಳ್ರಿ. ಆಕಿ ಮಾತಾಡಿ ಸುದೇಕರೆ ಮಾಲವ ಇದನ್ನ ಹಿಂಗೆ ಮಾತಾಡಬೇಡ, ನಿನ್ ಗಂಡಗ್ ಗೊತ್ತಾದ್ರು ಜಗಳಕ್ಕೆ ಮೂಲ 2 ಮಕ್ಳಾಗ್ಯಾವ ಸರಿ ಹಂಗೆ ಈರ್ ಅಂತಂದ್ರು ರೀ. ಆಕಿ ನನ್ನ ಮಾತಾ ಕೇಳಿ ನೀ ಏನ್ ಹೇಳ್ತಿ ಅಂತಂದ್ರಿ. ಅಂದ್ರು ಏನ್ ಮಾಡ್ಕೋತೀರಿ ಮಾಡ್ಕೋರ ಇಟ್ಟದ ಯಾಕೆ ಹೇಳ್ತಾ ಅಂದ್ರು ನೀವು ತಿಳ್ಕೊಳಿ ಅಂದ್ರಿ. ಅವ್ ಕೆಲ್ಸಕ್ಕೆ ಹೋಗಿದ್ರಿ. ಕೆಲ್ಸದಿಂದ ಬರ್ಗುಡ್ದು ಮಾತಾಡಕತ್ತೀರಿ. ಮಾತಾಡ್ಗುಡ್ದ ಫೋನ್ ಸಿಕ್ಕತ್ರಿ. ಇದ ನೋಡ್ರಿ ಸೈಬರ್ ಫೋನ್ ರೀ. ಇದ್ರಾಗ ಎಲ್ಲಾ ತರ ಐತ್ರಿ. ಇದ್ರಾಗ ಇದರಿ ಇಟ್ ಈ ನಮ್ಮನು ಕರ್ಸಿಲ್ರಿ.
ಅಲ್ಲೇ ಯಪ್ಪ ನಮ್ಮೊಬ್ರು ಹೋಗತಿ ಅಂತ ಕೇರ್ ಹುಡುಗನ್ ರಂಬಿಸಿ ಅಲ್ಲೇ ಕರ್ಸ್ಯಾರ. ಕರ್ಸಿದ ನಂತರ ಆಕಿಗ ಹೇಳಿ ಹೊಡೆದ ಕಳ್ಸ್ಯಾರ. ಇನ್ನ ನಿಮ್ಮವ್ರು ನಾ ಕರ್ಕೊಂಡ್ ಹೋಗುದ್ರ ಅಂದಾರು ಹಿಂಗ್ ಮಾಡ್ಕೋತ ನಿಂತ ಅಂದ್ರ ಹೆಂಗ ಏನಾರ ತಿಳ್ಕೊಂಡ್ ಹೋಗು ಚಂದಂಗ ಅಂತ ಕೇರಿಂದ್ರಿ ಹೇಳ್ಕೊತ ಬರತನ್ರಿ ಗಾಡಿ ಮೇಲೆ. ನೀನು ಹಿಂಗ್ ಮಾತಾಡ ಅವ್ರು ಹಿಂಗ್ ಮಾತಾಡ ಎಲ್ಲಿ ಹೋಗಿತ್ತ ಪಾಟ್ನ ಗಾಡಿ ಮೇಲೆ ಜಿಗದಾರ. ಜಿಗುದನ್ನ ಕರ್ಕೊಂಡ್ ಅಂದ್ರು ಇಂತ ಹೆಣ ಹೆಂಗ್ ಇಟ್ಕೊಂಡ್ ಕುಣದತ್ತ ಇಲ್ಲೆಲ್ಲ ಪೆಟ್ಟೈತಿತ್ರಿ. ಸ್ವಲ್ಪ ದವಾಖಾನಿಗೆ ತೋರ್ಸಿದ್ರಿ 15,000 ರೂಪಾಯಿ ಆಯ್ತ್ರಿ. ಇರೋತಕ 4 ದಿನ ಹಾಕಿತೀರಿ ಅಂತ ತಿಗಿರತ್ತಂದ ಬಿಟ್ಟು ಬಂದ್ರು. ಬಾಂದ್ರು ಹಿರಿಯನ್ ಕರ್ಕೊಂಡ್ ಬಾ ಅಂದ್ರಿ ಅವ್ರ. ಅವು ಹಿರಿಯನ್ ಕರ್ಕೊಂಡ್ ಹೋಗಿದಿವ್ರಿ. ಜಗಳ ಮಾಡಿ ಕಳಿಸ್ರಿ 2 ದಿನ ನಿಂತವ್ರಿ. ಮತ್ ಜಗಳ ಮಾಡಿ ಹೋದ್ರಿ. ಮತ್ತೂ ಕರ್ಯಾಕ್ ಹೋದ್ರಿ 1 ತಿಂಗಳು ಬಿಟ್ಟು. ಮತ್ತೂ ಹಂಗ ಮಾಡಿವ್ರಿ. ಮಾಡಿ ಇಂತ ಆಡ್ಸ್ಯಾರಿ. ಈಗ ಎಟ್ಟೋತಿದ್ರು ನಾ ಡೈವರ್ಸ್ ಮಾಡ್ಕೋತೇನ್ರಿ. ಡೈವರ್ಸ್ ಮಾಡ್ಕೋತ ತಾನ ಅಂದ್ರ ಕೈದಿಂದ ಕೊಟ್ಟು 2 ಲಕ್ಷ ಡೈವರ್ಸ್ ಮಾಡ್ಕೋತ ಅಂತ ಅಂದ್ರಿ. ಅಂದ್ರ ಸುದ್ಯಾಕ ನಮ್ ಹಿರಿಯರ ನಾವು ಏನ್ ಅಂದ್ರಿ ಸಣ್ಣ ಮಕ್ಕಳದಾವು ಬ್ಯಾಡ ಇದನ್ನ ಟೇಷನ್ ಹೋಗ್ತರಿ. ಟೇಷನ್ದಾಗು 2 ಸಲ ನ್ಯಾಯ ಆಗ್ತದ. ಆದ್ರೂ ಸಣ್ಣ ಮಕ್ಕಳ ಕರ್ಕೊಂಡ್ ಹೋಗ್ಕನ್ ಅಂತ ನಾವ್ರಿ ಡೈವರ್ಸ್ ಅತ್ತಾನ. ಈಗ ಏನ್ ಮಾಡ್ಯಾರ್ರಿ ನಾವ್ ಹೋಗ್ಕನ್ ಅತ್ತಾವ್ರಿ ಕರ್ಕೊಂಡ್ ಹೋಗಾರ್ರಿ. ಸೊಸಿ ಹೋಗ್ಕನತ್ತಂದ್ರ ಇವ್ರು ಕರ್ಕೊಂಡ್ ಹೋಗ ಹುಡುಗನ್ ಮ್ಯಾಲ ನ್ಯಾಯ ಮಾಡ್ಕಿರಂದ್ರಿ. ಇದನ್ನ ಹುಡುಗ ಹಿಂಗ್ ಇದು 3ನೇ ತಾರೀಕ್ರಿ. ನಾವು ಕೆಲ್ಸಕ್ಕೆ ಹೋಗಿದ್ವಿ ಕೋರ್ಟ್ನಾಗ ಆದಂಗ ಕಾಣ್ತತ್ರಿ. ಕೋರ್ಟ್ನಾಗ ರೀ ಕೇಸ್ ಒಟ್ಟ 3 ತಿಂಗಳು ಆತ್ರಿ. ಜಗಳ ಆಗಿ ಮಾರ್ಚ್ 2ನೇ ತಾರೀಕಿನ ಜಗಳ ಹತ್ತೈತ್ರಿ. ಜಗಳ ಆಡಿ ಹೋಗ್ಯಾರ್ರಿ. ಮಾರ್ಚ್ 2 ತಾರೀಕಿಂದ ಒಟ್ಟು ಕರ್ಕೊಂಡ್ ಬರಾಕ್ ಹೋಗಿ ಹೊಂಟೋದ್ರಿ ಸಾಹೇಬ್ರ. ನಾವ್ ಬರಾಕ್ ನಾಯಕ ಬರುದ್ರಿ 2 ದಿನ ಇರುದ್ರಿ ಮತ್ ಏನಾರ ಮಾಡಿ ಹೋಗುದ್ರಿ. ಹುಡುಗ ಒಮ್ಮೆ ಸ್ಥಾನ ಹಾಕಿಡ್ರಿ ಆಕಿ. 2 ಮಕ್ಳ್ರಿ. ಹಾ ರೀ 2 ಗಂಡ ಅದಾರಿ. 1 7 ವರ್ಷದತ್ರಿ 1 5 ವರ್ಷದತ್ರಿ. ಫೋನ್ಯಾಗ ಯಾರ್ ಜೋಡಿ ಮಾತಾಡ್ತಾರ ಇವನ್ ದೇವ್ರ ಕೊಟ್ಟು ಇದೈತಿ ನೋಡ್ರಿ. ಫೋನ್ ಹತ್ರ ಸಿಮು ಇದ್ದಂಗ ಕಾಣ್ತತ್ರಿ. ಇದ್ರ ಸಂಬಂಧ ಹತ್ತಿದ ಜಗಳ್ರಿ. ಇದು ಹಾಕಿದ ಯಾರ್ ಕೊಟ್ಟಾರೋ ಏನ್ ಮಾಡ್ಯಾರ ಯಾಮ್ರಿ. ಹಾ ಸೊಸೆದ್ರಿ ಫೋನ್ ರೀ. ಮಲಸರಿ ಯಾಕೋ ದೊಡ್ಡ ಮನಿ ರೀ. ನಮಗ್ ಮಾಹಿತಿ ಇಲ್ರಿ. ಇದ್ರ ಸಂಬಂಧ ಜಗಳಾಡಿ 2 ಸಲ ಜಗಳಾಡಿ ಏನ್ ಮಾಡ್ಕೊಂಡ್ ಹುಡುಗನು 2 ಸಲ ಇಸಾನು ಹಾಕ್ಯಾರ ಆಕಿ ನಮ್ಮ ಮಗಗ್ರಿ. ಹಾ ರೀ ಅದು ತಿಂದ್ ಮೊಮ್ಮಕ್ಳಿಗೇನು ಇಲ್ಲ. ಮೊಮ್ಮಕ್ಳು ತೊಗೊಂಡ್ ಹೋಗ್ಯಾರ ಆಕಿ. ಆಕಿ ಕಡೆನ ಅದಾರಿ. ಹಾ ರೀ ಈಗ ಲಾಸ್ಟ್ ಸ್ಟೇಷನ್ದಾಗ್ರಿ ನಾ ಕರ್ಕೊಂಡ್ ಹೋಗ್ಬೇಕ ನಾವ್ರಿ. ನಾವ್ 2 ಕರ್ಕೊಂಡ್ ಹೋಗಂಗಿಲ್ಲ. ನೀ 10 ವರ್ಷ ಟೈಮ್ ತಗೊಂಡಿ 1 ವರ್ಷ ಟೈಮ್ ಕೊಟ್ಟು ಸುಯಾಕ್ರಿ. ನೀ 10 ವರ್ಷ ಟೈಮ್ ತಗೊಂಡಿ ನಾ ಬರ್ದು ಬತ್ತಂದ 2 ಲಕ್ಷ ಕೊಟ್ಟು ಕಾಲ ಮಾಡ್ಕೊತಂದ ಅನ್ನ ಬಿಡ್ಬಿಡಕ್ ಸ್ಟೇಷನ್ದಾಗ. ನಾವ್ ಕೆಲ್ಸಕ್ಕೆ ಹೋಗಿದ್ರಿ. ಯಾಕಂದ್ರ ನಮ್ಮನ್ನ ಸಾಕಾರ ಓದಲ್ಲಿ ಬಿಟ್ಟು ದವಾಖಾನ್ಯಾಗ ಬಿಟ್ಟಿಂದ ಗೊತ್ತಾರ ನಮಗ್ರಿ. ರೈತರಲ್ಲಿ ಕೆಲ್ಸಕ್ಕೆ ಹೋಗಿದ್ರ ನಾವ್. ಜಗದಾದಿಂದ ಬಂದ್ರಿ ನಾವ್.